ಮೈಕ್ರೋ ಫೈನಾನ್ಸ್ ಹಾವಳಿ ರಾಜ್ಯದಲ್ಲಿ ಮಿತಿ ಮೀರ್ತಾ ಇದೆ. ಈ ಮೈಕ್ರೋ ಫೈನಾನ್ಸ್ನವರ ಅಟ್ಟಹಾಸ, ದೌರ್ಜನ್ಯ, ಕಿರುಕುಳ. ನಿನ್ನೆ ಒಂದೇ ದಿನ 3 ಸಾವುಗಳಾಗಿದೆ. ಆತ್ಮಹತ್ಯೆ ಯತ್ನಗಳಾಗ್ತಾ ಇದೆ. ಊರು ಬಿಟ್ಟು ಹೋಗ್ತಾ ಇದ್ದಾರೆ, ವೇಷ ಬದಲಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಕುಟುಂಬಗಳು ಬೀದಿಗೆ ಬರ್ತಾ ಇವೆ. ಆದರೆ ಸರ್ಕಾರದ ಎಚ್ಚರಿಕೆ ಇದ್ದರೂ ಕೂಡ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಬುದ್ಧಿ ಬಂದಿಲ್ಲ. ಹಾಗಾಗಿ ಏನಿದೆ ಪರಿಹಾರ ನೋಡಿ. ಮುಖ್ಯಮಂತ್ರಿಗಳು ಅಷ್ಟು ಖಡಕ್ಕಾಗಿ ಸೂಚನೆಯನ್ನು ಕೊಟ್ಟರೂ ಕೂಡ ಇನ್ನೂ ಅವರು ಎಚ್ಚೆತ್ತುಕೊಂಡಿಲ್ಲ. ಪದೇ ಪದೇ ನಿಯಮಗಳನ್ನು ಗಾಳಿಗೆ ತೂರ್ತಾನೆ ಇದ್ದಾರೆ. ನೋಡಿ, ನಿನ್ನೆ ಅಲ್ಲಿ ಹಾಸನದಲ್ಲಿ, ಚಿಕ್ಕಮಗಳೂರಲ್ಲಿ ಆ ಮಹಿಳೆಯನ್ನು ಆಸ್ಪತ್ರೆ ಹೋಗಿಬಿಟ್ಟಿಲ್ಲ, ಇವರು ಅಲ್ಲೇ ಅಡ್ಡ ಹಾಕಿಬಿಟ್ರು. ಎಷ್ಟೋ ಕಡೆಗಳಲ್ಲಿ ಗನ್ನಿಟ್ಟಿದ್ದಾರೆ, ತಲೆಗೆ ಗನ್ನಿಟ್ಟು ಬೆದರಿಸಿ ಹೆದರಿಸಿ. ಈ ರೀತಿಯಾಗಿ ಇವರ ಕಿರುಕುಳ ಮುಂದುವರೆದಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ನಿನ್ನೆ ಹೇಳಿದರು, ಇವತ್ತೊಂದು ಕ್ಯಾಬಿನೆಟ್ ಮಾಡ್ತೀವಿ, ಅದರಲ್ಲಿ ಸುಗ್ರೀವಾಜ್ಞೆಯ ವಿಚಾರವಾಗಿ ಅಂತಿಮ ನಿರ್ಧಾರವನ್ನು ಮಾಡ್ತೀವಿ. ಅದರ ರೂಪುರೇಷೆಗಳೇನಿದೆ ಒಂದು ಕಂಪ್ಲೀಟ್ ಚರ್ಚೆಯನ್ನು ಮಾಡಿ ಒಂದು ವರದಿ ಥರ ಅದನ್ನ ಸಿದ್ಧ ಮಾಡ್ತೀವಿ. ಯಾವೆಲ್ಲ ಕಾನೂನುಗಳನ್ನು ತರಬೇಕು ಅಂಥೇಳಿ ಆಂಧ್ರದ ಮಾದರಿಯಲ್ಲಿ ನಮ್ಮಲ್ಲೂ ಕೂಡ ಒಂದು ಕಟ್ಟುನಿಟ್ಟಿನ ಕ್ರಮ ಈ ಮೈಕ್ರೋ ಫೈನಾನ್ಸ್ ಹಾವಳಿ ತಡೆಗಟ್ಟಲಿಕ್ಕೆ ಆಗಬೇಕು ಅನ್ನುವಂತಹ ಒತ್ತಾಯ ಕೂಡ ಕೇಳಿ ಬರ್ತಾ ಇತ್ತು. ಹಾಗಾಗಿ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಅಂದರೆ ಸುಗ್ರೀವಾಜ್ಞೆಯಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ರಾಜ್ಯದ ಪ್ರತಿ ಮೈಕ್ರೋ ಫೈನಾನ್ಸ್ ಕಂಪನಿಗಳು ನೋಂದಣಿ ಆಗಿರಬೇಕು. ಅಂದರೆ ಲೈಸೆನ್ಸನ್ನು ಕಡ್ಡಾಯವಾಗಿ ಅವರು ಹೊಂದಿರಲೇಬೇಕಾಗತ್ತೆ. ಕಾನೂನು ಬಾಹಿರವಾಗಿ ಸಾಲ ವಸೂಲಿ ಮಾಡೋ ಹಾಗಿಲ್ಲ, ಸಾಲಗಾರರನ್ನ ಶೋಷಣೆ ಮಾಡುವಂತಿಲ್ಲ. ಅಂದರೆ ಇದು ಸುಗ್ರೀವಾಜ್ಞೆ ಹೊರಡಿಸಿ ಕಾನೂನು ಬಂದರೆ ಈ ಎಲ್ಲ ನಿಯಮಗಳು ಅದರಲ್ಲಿ ಇರ್ತವೆ. 3ನೇ ಅಥವಾ ಹೊರಗುತ್ತಿಗೆ ಪಡೆದ ವ್ಯಕ್ತಿ ಮೂಲಕ ಸಾಲ ವಸೂಲಿ ಮಾಡೋಂಗಿಲ್ಲ. ಈ ನಿಮ್ಮ ಚೇಲಾಗಳು, ಗೂಂಡಾಗಳು, ರೌಡಿಗಳನ್ನು ಬಿಟ್ಟು ಸಾಲ ವಸೂಲಿ ಮಾಡೋಂಗಿಲ್ಲ, ಬೆದರಿಕೆಗಳನ್ನು ಹಾಕಂಗಿಲ್ಲ. ಯಾರು ಸಿಬ್ಬಂದಿ ಇರ್ತಾನೋ ಅವನು ಮಾತ್ರ ಅಲ್ಲಿ ಸಾಲ ವಸೂಲಿ ಮಾಡೋಕ್ಕೆ ಹೋಗಬೇಕು. ಅದು ನಿಮ್ಮೆಲ್ಲ ಪ್ರೂಫ್ಗಳು ಇರಬೇಕು ಅಲ್ಲಿ. ಇನ್ನು ಸಾಲಗಾರರಿಗೆ ಕಿರುಕುಳವನ್ನು ಕೊಟ್ಟರೆ ಜಾಮೀನು ರಹಿತ ಕೇಸನ್ನು ಹಾಕಲಾಗುತ್ತೆ. ಸಂಜೆ 6ರ ಬಳಿಕ ಸಾಲ ವಸೂಲಿ ಮಾಡುವಂತಿಲ್ಲ. ಮುಖ್ಯಮಂತ್ರಿಗಳು ಹೇಳಿದ್ರು, ಸಂಜೆ 5 ಗಂಟೆ ಮೇಲೆ ನೀವು ಹೋಗಬೇಡಿ ವಸೂಲಿ ಮಾಡೋಕೆ ಅಂತೇಳಿ. RBI ನಿಯಮದಂತೆ 17% ಅಥವಾ ಇದಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಿಧಿಸುವಂತಿಲ್ಲ. ಅಂದರೆ 17.5%, ಅದಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಿಧಿಸುವಂತಿಲ್ಲ. ಇವೆಲ್ಲವೂ ಕೂಡ ಸುಗ್ರೀವಾಜ್ಞೆ ಮೂಲಕ ಏನಾದರೂ ಕಾನೂನಾದರೆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಖಂಡಿತವಾಗಲೂ ಕಡಿವಾಣ ಹಾಕಬಹುದು. ಯಾಕೆಂದರೆ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿ ಮಾಡಿ ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಇವರ ಆಟಾಟೋಪುಗಳು ರಾಜ್ಯಾದ್ಯಂತ ನಿಲ್ತಾ ಇಲ್ಲ. ಸಾವು ನೋವುಗಳು ಜಾಸ್ತಿ ಆಗ್ತಾ ಇದೆ. ಕಂಪ್ಲೇಂಟ್ಗಳು ತೆಗೆದುಕೊಳ್ತಿದ್ದಾರೆ ಪೊಲೀಸರು. TV5 ಕೂಡ ಇದ್ರ ಬಗ್ಗೆ ಸಾಕಷ್ಟು ವರದಿಗಳನ್ನು ಮಾಡ್ತಾ ಇದೆ. ಇವೆಲ್ಲವನ್ನು ನೋಡಿದರೆ ಸುಗ್ರೀವಾಜ್ಞೆ ಬಹಳ ಅತ್ಯವಶ್ಯಕವಾಗಿದೆ. ನಮ್ಮಲ್ಲಿ ಈಗಿರುವಂತಹ ಕಾನೂನೇನಿದೆ ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿಲ್ಲ ಈ ಮೈಕ್ರೋ ಫೈನಾನ್ಸ್ಗೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋಕ್ಕೆ. ಹಾಗಾಗಿ ಆಂಧ್ರದ ಮಾದರಿ ನೋಡಿ, ಆಂಧ್ರದಲ್ಲಿ 2011ರಲ್ಲಿ ಮೈಕ್ರೋ ಫೈನಾನ್ಸ್ ನಿಯಂತ್ರಣಕ್ಕೆ ಒಂದು ಕಾಯ್ದೆ ತರಲಾಗುತ್ತೆ. ಅಂದರೆ ಹಣಕಾಸು, ಗೃಹ, ಕಂದಾಯ ಕಾನೂನಾಧಿಕಾರಿಗಳಿಂದ ಆಂಧ್ರದ ಕಾಯ್ದೆಯ ಕಂಪ್ಲೀಟಾಗಿ ಅಧ್ಯಯನ ಮಾಡಲಾಯಿತು. ಹಾಗಾಗಿ ನಮ್ಮಲ್ಲಿ ಇವತ್ತು ಎಲ್ಲ ಇಲಾಖೆಗಳ ಅಧಿಕಾರಿಗಳ ಒಂದು ಜೊತೆ ಕೂಡ ಸಭೆಯನ್ನು ನಡೆಸಲಿದ್ದಾರೆ. ಅದನ್ನೇ ಮಾದರಿಯಾಗಿಟ್ಕೊಂಡು ರಾಜ್ಯದಲ್ಲೂ ಕೂಡ ಕಾನೂನು ಜಾರಿಗೆ ನಿರ್ಧಾರವನ್ನು ಮಾಡಲಾಗಿದೆ. ಸದ್ಯ ಅಧಿವೇಶನ ಇಲ್ಲ ಅಂದರೆ ನಮ್ಮ ಕರ್ನಾಟಕದಲ್ಲಿ. ಹಾಗಾಗಿ ತುರ್ತು ಏನಾದರೂ ಕಾನೂನು ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಸುಗ್ರೀವಾಜ್ಞೆಯ ಮೂಲಕ ಕಾನೂನನ್ನು ಜಾರಿಗೆ ತರಬೇಕಾಗತ್ತೆ. ಈಗಾಗಲೇ ಪಕ್ಷಾತೀತವಾಗಲೂ ಕೂಡ ಇದರ ಬಗ್ಗೆ ಸಾಕಷ್ಟು ರೀತಿಯಾದಂತಹ ಒತ್ತಾಯಗಳು ಕೇಳಿ ಬರ್ತಾ ಇದ್ದಾವೆ. ಈ ಮೈಕ್ರೋ ಫೈನಾನ್ಸ್ ಅವರ ಅಂದರೆ ಈ ಯಮ ಭಟ್ರಂತೆ ಕಾಡ್ತಿದ್ದಾರೆ ಅವರು, ಯಮ ಕಿಂಕರರಂತೆ. ಎಲ್ಲೇ ಹೋದರೂ ಬಂದರೂ ಹಿಂದೆಯಿಂದ ಬಂದು ಟಾರ್ಚರ್ ಮಾಡಿ ಹಿಂಸೆಯನ್ನು ಕೊಟ್ಟು ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಇದರ ಬಗ್ಗೆ ಬಹಳ ಗಟ್ಟಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಇನ್ನು ಮೇಲಾದರೂ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಬೀಳುತ್ತಾ ಇಲ್ವಾ? ಕಾದು ನೋಡೋಣ ನಾವು ಇವತ್ತಿನ ಕ್ಯಾಬಿನೆಟ್ನಲ್ಲಿ ಏನಾಗುತ್ತೆ ಅಂತ ಹೇಳಿ.